ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ನಾನು ವ್ಲಾಗ್ಸ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ರೇಕ್ ಆಗಿತ್ತು. ಸೊ ಇವತ್ತು ಬಂದು ಒಂದು ಸ್ನ್ಯಾಕ್ಸ್ ಟೀ ಜೊತೆಗೆ ಅವಲಕ್ಕಿನ ಸ್ವಲ್ಪ ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೊಳ್ಳೋದು. ಮನೆಯಲ್ಲಿ ಅವಲಕ್ಕಿ ಇತ್ತು ಅಂತ ಅಂದರೆ ಆರಾಮಾಗಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ಪೇಪರ್ ಅವಲಕ್ಕಿ, ತುಂಬ ತೆಳುವಾಗಿರೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಇದಕ್ಕೆ ಕೆಲವೊಂದು ಐಟಮ್ಸು ಆಪ್ಷನಲ್ಲು, ಬೇಕಿದ್ರೆ ನೀವು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ನಾನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾನು ಸ್ವಲ್ಪ ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಕಡಲೆ ಬೀಜನ ಹಾಕೋತಾ ಇದ್ದೀನಿ, ಪೀನಟ್. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನೀವು ಕಡಲೆ ಪುಟಾಣಿ ಅಂತ ಏನು ಕರಿತೀವಿ ಅದನ್ನು ಕೂಡ ಹಾಕಬಹುದು. ಹಾಗೆ ಸ್ವಲ್ಪ ಬಾದಾಮಿ ಕೂಡ ಹಾಕಬಹುದು. ನಂತರ ಗೋಡಂಬಿ ಕೂಡ ಹಾಕಬಹುದು. ಹಾಗೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಅಂದರೆ ಕಟ್ ಮಾಡಿರೋವಂಥದ್ದನ್ನು ಕೂಡ ನಾವು ಹಾಕೋಬಹುದು. ನಂತರ ಇದು ಕ್ರಿಸ್ಪಿ ಆದಮೇಲೆ ನಾವು ಸ್ವಲ್ಪ ಖಾರಕ್ಕೆ ಚಿಲ್ಲಿನ ಹಾಕೋಬೇಕು. ರೆಡ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ, ಅಥವಾ ನೀವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ ಅಂದರೂ ಕೂಡ ಮಾಡಬಹುದಾಗಿರುತ್ತೆ. ಇದಾದ ನಂತರ ಕೂಡ ಸ್ವಲ್ಪ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ಟೇಸ್ಟ್ ಇಲ್ಲ ಅಂತ ಅಂದರೆ ಯಾವುದೇ ರೀತಿ ಒಗ್ಗರಣೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿನ ಜಸ್ಟ್ ಒಂದು ಬೈಟ್ ಹಾಗೇ ಜಜ್ಜಿ ಹಾಕಿದ್ದೀನಿ. ನಂತರ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಇವಾಗ ಕಡಲೆ ಬೀಜಕ್ಕೆ ಎಣ್ಣೆ ಇಟ್ಕೊಂತು ಅಂತಂದರೆ ತಿನ್ನುವಾಗ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಲಾಸ್ಟಲ್ಲಿ ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಇದಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಗೆ ಹಳದಿ ಪೌಡರ್ನ ಕೂಡ ಹಾಕೋತಾ ಇದ್ದೀನಿ, ಕಲರ್ಗೆ ಅಂತ ಹೇಳಿಬಿಟ್ಟು. ಸೊ ನಾರ್ಮಲಾಗಿ ಅಡುಗೆಗೆ ಯೂಸ್ ಮಾಡುವಂತಹ ಕಲರ್ಗಳನ್ನೇ ಹಾಕಿದರೆ ಸಾಕಾಗಿರುತ್ತೆ. ನಂತರ ಅರಿಶಿಣದ ಪುಡಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಕಡಲೆ ಬೀಜ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ನಂತರ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಕರಿಬೇವಿನ ಸೊಪ್ಪನ್ನು ಕೂಡ ನಾವು ಹಾಕೋಬಹುದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ, ಕಾರಣ ಯಾಕಂದರೆ ನನ್ನ ಮಗಳು ತಿನ್ನೋದಿಲ್ಲ, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಆಯಿತು ಅಂತ ಅಂದಮೇಲೆ ಇದಕ್ಕೆ ನಾವು ತೊಗೊಂಡಿರುವಂತಹ ಅವಲಕ್ಕಿನ ಹಾಕ್ಕೊಳ್ಳೋದು. ಈ ರೀತಿಯಾಗಿ ತುಂಬ ತೆಳುವಾಗಿರೋ ಅವಲಕ್ಕಿ ಎಲ್ಲ ಸ್ವಲ್ಪ ದಪ್ಪನಾಗಿದೆ. ತಿಂಡಿಗೆ ತಗೊಳ್ಳೋ ಅವಲಕ್ಕಿ ಎಲ್ಲ ಪೇಪರ್ ಅವಲಕ್ಕಿನಲ್ಲೇ ಸ್ವಲ್ಪ ದಪ್ಪದಾಗಿ ಸಿಗುತ್ತೆ, ಅಂಗಡಿನಲ್ಲಿ ಕೇಳಿದರೆ ಕೊಡ್ತಾರೆ. ಸೊ ಇದನ್ನು ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿರಬಾರ್ದು, ಫುಲ್ಲು ಲೋ ಫ್ಲೇಮಲ್ಲೇ ಇಡಬೇಕು. ಒಗ್ಗರಣೆ ಮಾಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ ಅಂದಮೇಲೆ ಫುಲ್ಲು ಲೋ ಫ್ಲೇಮ್ ಮಾಡಿ ನಾವು ಈ ರೀತಿಯಾಗಿ ತೊಗೊಂಡಿರುವಂತಹ ಅವಲಕ್ಕಿನ ನಮಗೆ ಎಷ್ಟು ಬೇಕು, ಒಗ್ಗರಣೆಗೆ ಎಷ್ಟು ಸರಿ ಹೋಗುತ್ತೆ ಆ ಒಂದು ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಸೊ ಫೈನಲಾಗಿ ಈ ರೀತಿಯಾಗಿ ಮಿಕ್ಸ್ ಆಯಿತು ಅಂತ ಅಂದರೆ ನಮ್ಮ ಒಂದು ಅವಲಕ್ಕಿ ಒಗ್ಗರಣೆ ರೆಡಿಯಾಗಿರುತ್ತೆ. ಟೀ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಡಯಟ್ ಮಾಡೋರು ಸ್ನ್ಯಾಕ್ಸ್ ಆಗಿ ಇದನ್ನು ತಗೋಬಹುದು, ಯಾವುದೇ ರೀತಿ ವೆಯ್ಟ್ ಗೇನ್ ಆಗೋದು ಇಲ್ಲ. ಸೊ ಪೀನಟ್ ಎಲ್ಲ ನಾವು ಡಯಟ್ ಪ್ಲ್ಯಾನಲ್ಲೆಲ್ಲ ಬಳಸ್ತಾನೆ ಇರ್ತೀವಿ. ಸೊ ಹಾಗಾಗಿ ಇದನ್ನು ಕೂಡ ನಾವು ಡಯಟಲ್ಲಿ ಯೂಸ್ ಮಾಡ್ಕೋಬಹುದು. ಇದನ್ನು ಆರಾಮಾಗಿ ಮನೆಯಲ್ಲಿ ಮಕ್ಕಳಿಗೆ ಜಸ್ಟ್ ಒಂದು 2 ಮಿನಿಟಲ್ಲಿ ಮಾಡ್ಕೊಡ್ಬಹುದು. ವಿಡಿಯೋದಲ್ಲಿ ನಿಮಗೆ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಹೇಳಿ ಸ್ನ್ಯಾಕ್ಸ್ ರೆಸಿಪಿನ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಯೂಸ್ಫುಲ್ ಆಗುವಂತಹ ಕಂಟೆಂಟ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಬಾಯ್.